ಪ್ಲಾಸ್ಟಿಕ್ನಿಂದ ಮಾಲಿನ್ಯಗೊಂಡಿದೆ ಬಳೆ ಪದ್ಮಾವತಿ ದೇವಸ್ಥಾನ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿದೆ ಆ ಪುಣ್ಯಕ್ಷೇತ್ರ. ದಿನನಿತ್ಯ ಸಾವಿರಾರು ಭಕ್ತರಿಂದ ತುಂಬಿ ತುಳುಕುತ್ತೆ. ರಾಶಿ ಪ್ಲಾಸ್ಟಿಕ್ನಿಂದ ಮಾಲಿನ್ಯಗೊಂಡಿದ್ದ ಶ್ರೀ ಕ್ಷೇತ್ರ. ಜನತಾ ಟಿವಿಯಲ್ಲಿ ಶ್ರೀ ಕ್ಷೇತ್ರದ ಮಾಲಿನ್ಯದ ಕತೆ ಅನಾವರಣ. ಸಾಗರ ತಾಲೂಕು ಕಾರ್ಗಲ್ನಲ್ಲಿದೆ ವಡನ್ ಬೈಲುನಲ್ಲಿದೆ ಶ್ರೀ ಕ್ಷೇತ್ರ. ಬಳೆ ಪದ್ಮಾವತಿ ದೇವಿಯ ಮೂಲ ಸ್ಥಾನವೆಂದೇ ಪ್ರಸಿದ್ಧಿ. ರಾಜ್ಯದ ಮೂಲೆ ಮೂಲೆಗಳಿಂದ ನಿತ್ಯವೂ ಹರಿದು ಬರುತ್ತದೆ ಭಕ್ತ ಸಾಗರ. ಹೊರ ರಾಜ್ಯದಲ್ಲೂ ಇದ್ದಾರೆ ದೇವಿಗೆ ಭಕ್ತ ಸಮೂಹ. ಕಾರ್ಗಲ್ ಪಟ್ಟಣ ಪಂಚಾಯಿತಿ ವಾರ್ಡ್ 11ರಲ್ಲಿದೆ ಶ್ರೀ ಕ್ಷೇತ್ರ. ದೇವಸ್ಥಾನದ ಆಡಳಿತ ಮಂಡಳಿ ಸಂಬಂಧಿಯೇ ಈ ವಾರ್ಡ್ ಸದಸ್ಯ. ವಾರ್ಡ್ ಸದಸ್ಯೆಯಿಂದಲೇ ಶ್ರೀ ಕ್ಷೇತ್ರದ ನಿರ್ಲಕ್ಷ್ಯ. ಶ್ರೀ ಕ್ಷೇತ್ರದಲ್ಲಿ ನಿತ್ಯವೂ ನೂರಾರು ಕೆಜಿ ಪ್ಲಾಸ್ಟಿಕ್ ಬಳಕೆ. ಬಳಸಲಾದ ಪ್ಲಾಸ್ಟಿಕ್ ಸರಿಯಾಗಿ ವಿಲೇವಾರಿಯೇ ಆಗುತ್ತಿಲ್ಲ. ಶ್ರೀ ಕ್ಷೇತ್ರದ ಪರಿಸರವನ್ನೇ ಹಾಳು ಮಾಡಿದೆ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಮಯವಾಗಿದ್ರೂ ಪಟ್ಟಣ ಪಂಚಾಯಿತಿ ಗಪ್ಚುಪ್. ಶ್ರೀ ಕ್ಷೇತ್ರದ ವಿರುದ್ಧ ಯಾಕೆ ಈವರೆಗೂ ಕಠಿಣ ಕ್ರಮವಿಲ್ಲ? ಮಾಹಿತಿ ಇದ್ದಾಗ್ಯೂ ಯಾಕೆ ಕ್ರಮ ಜಾರಿ ಮಾಡ್ತಾ ಇಲ್ಲ? ಶ್ರೀ ಕ್ಷೇತ್ರದಿಂದ ತಿಂದಿದ್ದು ಯಾರು, ತೇಗಿದ್ದು ಎಷ್ಟು? ಮೊದಲು ಈ ಅಧಿಕಾರಿ ವಿರುದ್ಧ ಕ್ರಮ ಜಾರಿಯಾಗಬೇಕು. ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಮಠದ ಭಕ್ತರ ಆಕ್ರೋಶ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಬಳೆ ಪದ್ಮಾವತಿ ದೇವಸ್ಥಾನ ಈಗ ಪ್ಲಾಸ್ಟಿಕ್ನಿಂದ ಮಾಲಿನ್ಯಗೊಂಡಿದೆ. ದಿನನಿತ್ಯ ಸಾವಿರಾರು ಜನ ಇಲ್ಲಿಗೆ ಭಕ್ತರು ಬರ್ತಾರೆ. ಈ ಒಂದು ದೇವಸ್ಥಾನ ಈಗ ಪ್ಲಾಸ್ಟಿಕ್ನಿಂದ ಮಾಲಿನ್ಯವಾಗಿದೆ. ರಾಜ್ಯದ ಮೂಲೆಗಳಿಂದ ಈ ಒಂದು ದೇವಸ್ಥಾನಕ್ಕೆ ದಿನನಿತ್ಯ ಭಕ್ತ ಸಾಗರ ಹರಿದು ಬರುತ್ತೆ. ಈಗ ನಾವು ವಿಜುವಲ್ಸ್ ಅಲ್ಲಿ ನೋಡಬಹುದು ಎಷ್ಟು ಪ್ಲಾಸ್ಟಿಕ್ ಮಯವಾಗಿ ಹೋಗಿದೆ ದೇವಸ್ಥಾನ ಅಂತ ಹೇಳಿ. ಹೊರ ರಾಜ್ಯಗಳಿಂದ ಎಲ್ಲ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಆದ್ರೆ ಅಲ್ಲಿನ ವ್ಯವಸ್ಥೆಯೇ ಈ ಮಟ್ಟಿಗೆ ಹದಗೆಟ್ಟು ಹೋಗಿದೆ. ಇದರ ಬಗ್ಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲದಂತಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೇ ಇದರ ಸಂಬಂಧಿ ಒಬ್ರು ವಾರ್ಡ್ನ ಸದಸ್ಯ ಇದ್ದಾರೆ. ಅವರು ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ದಿನನಿತ್ಯ ನೂರಾರು ಕೆಜಿ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ. ಬಳಸಲಾದ ಪ್ಲಾಸ್ಟಿಕ್ ಕೂಡ ಸರಿಯಾಗಿ ವಿಲೇವಾರಿ ಆಗ್ತಾ ಇಲ್ಲ. ಈ ಒಂದು ಕ್ಷೇತ್ರದ ಪರಿಸರವನ್ನೇ ಇದು ಹಾಳು ಮಾಡಿ ಹಾಕಿದೆ. ಈ ಒಂದು ಪ್ಲಾಸ್ಟಿಕ್ ಮಯವಾಗಿ ಹೋಗಿದೆ ಈ ಒಂದು ದೇವಸ್ಥಾನ. ಇದರ ಬಗ್ಗೆ ಈಗ ಪಟ್ಟಣ ಪಂಚಾಯಿತಿ ಕೂಡ ಗಪ್ಚುಪ್ ಆಗಿ ಕೂತಿದೆ. राघव करीले ಇಲ್ಲ ना करे ನ್ಯೂಸ್ ಮಾಡ್ತೀರಿ. ನ್ಯೂಸ್ ಅಲ್ಲಿ ಎದುರಾಗೂ ಬಂದಿಲ್ಲ. ಇದುವರೆಗೂ ಇದು ದೇವಸ್ಥಾನದ್ದು ಬಳೆ ಪದ್ಮಾವತಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಅವರು ನೀಡಲಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ನಾಗರಾಜ್, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಈ ಬಳೆ ಪದ್ಮಾವತಿ ದೇವಸ್ಥಾನ ಈಗ ಪ್ಲಾಸ್ಟಿಕ್ ಮಯವಾಗಿ ಹೋಗಿದೆ. ಇದನ್ನ ಪಟ್ಟಣ ಪಂಚಾಯಿತಿ ಕೂಡ ಈ ವಿಷಯದಲ್ಲಿ ಗಪ್ಚುಪ್ ಆಗಿ ಕೂತಿದೆ. ಇದರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಒಂದು
ಸಾಗರ ತಾಲೂಕು ಜೋಗ ಕಾರ್ಗಲ್ ಅಂತ ಹೇಳಿದ್ರೆ ಕಾರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಪುಣ್ಯಕ್ಷೇತ್ರ ಅಂತಾನೆ ಕರ್ಸ್ಕೊಳುತ್ತೆ. ಒಡಗಬೈಲು ಅಂತ ಇರುವಂತ ಪ್ರದೇಶ ಇದು. ಈ ಜೋಗ ಫಾಲ್ಸ್ಗೆ ಹೊಂದ್ಕೊಂಡಂತೆ ಇರುವಂತ ಒಂದು ಪ್ರದೇಶದಲ್ಲಿ ಇರುವಂತ ಬಳೆ ಪದ್ಮಾವತಿ ಅಂತ ಹೇಳಿ ಈ ಒಂದು ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಇರುವಂತ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ ಹತ್ರ ವರ್ಷಕ್ಕೆ 3 ಕೋಟಿಯಷ್ಟು ಭಕ್ತಾದಿಗಳ ದೇಣಿಗೆ ಮತ್ತೆ ಕಾಣಿಕೆ ಅವ್ರು ಕೊಡುವಂತ ಇದರಿಂದನೇ ಬರುವಂತ ಆದಾಯ 3 ಕೋಟಿ ಅಂತ ಹೇಳಲಾಗ್ತದೆ ಅಲ್ಲಿರುವಂತ ಮಾಹಿತಿಗಳ ಪ್ರಕಾರ. ಇಷ್ಟು ಕೋಟ್ಯಾಂತರ ಹಣವನ್ನ ಭಕ್ತರಿಂದ ಕಲೆಕ್ಟ್ ಮಾಡುವಂತ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಇದು ಮುಜರಾಯಿಗೆ ಸೇರಿಲ್ಲ ಬಿಡಿ, ಈಗ ಮುಜರಾಯಿಗೆ ಸೇರಿಸ್ಬೇಕು ಅನ್ನುವಂತ ದೊಡ್ಡ ಮಟ್ಟದ ಕೂಗು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಒಂದು ಆರ್ಥಿಕ ಶಿಸ್ತಿಲ್ಲ, ಸಾಕಷ್ಟು ರೀತಿಯಾದಂತ ಅವ್ಯವಹಾರ ವ್ಯವಸ್ಥೆಗಳಿದೆ ಅನ್ನೋಂತ ಕೂಗು ಕೂಡ, ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಇದು ಒತ್ತಟ್ಟಿಗಿದ್ರೆ ಇದು ಬೇರೆ ರೀತಿಯಾದಂತ ಒಂದು ಆಪಾದನೆ ಆಯ್ತು ಅಂತ ಹೇಳಿದ್ರೆ, ಈಗ ಪ್ರಮುಖವಾಗಿ ಪರಿಸರವನ್ನ ಕಾಪಾಡ್ಕೊಳ್ಬೇಕಾದಂತ ದೊಡ್ಡ ಮಟ್ಟದ ಹೊಣೆಗಾರಿಕೆ ಆ ಒಂದು ದೇವಸ್ಥಾನದ ಬಳೆ ಪದ್ಮಾವತಿ ದೇವಸ್ಥಾನದ ಆಡಳಿತ ಮಂಡಳಿ ಮೇಲಿದೆ. ಎಲ್ಲಕ್ಕಿಂತ ಗಮನಿಸುವಂತ ವಿಷಯ, ಅದು ಕಾರ್ಗಲ್ ಪಟ್ಟಣ ಪಂಚಾಯಿತಿಯ 11ನೇ ವಾರ್ಡ್ನಲ್ಲಿ ಬರುವಂತ ಒಂದು ದೇವಸ್ಥಾನ. ಆ ಒಂದು ವಾರ್ಡ್ಗೆ ಸದಸ್ಯರಾಗಿರುವಂತವರು ಕೂಡ ದೇವಸ್ಥಾನ ಆಡಳಿತ ಮಂಡಳಿಯ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಪರಿಜ್ಞಾನ ಆಗ್ಲಿ, ವಿವೇಚನೆ ಆಗ್ಲಿ ಯಾವುದು ಆ ಸದಸ್ಯರಿಗಿಲ್ವಾ ಅಂತ. ಯಾಕಂದ್ರೆ ಬಹುತೇಕ ಎಲ್ಲಾ ರೀತಿಯಾದಂತಹ ಸಹಾಯ ಸಹಕಾರನು ಕೂಡ ಪಟ್ಟಣ ಪಂಚಾಯಿತಿಯಿಂದ ಆ ದೇವಸ್ಥಾನದ ಅಭಿವೃದ್ಧಿಗೆ ತೆಗೆದುಕೊಳ್ತಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಅಲ್ಲಿ ನಿರ್ಮಿಸ್ತಿರುವಂತ ಒಂದು ಬರುವಂತ ಇವರಿದ್ದಾರೆ ಭಕ್ತಾದಿಗಳಿಗೆ ಒಂದು ತಂಗುದಾಣ ಏನ್ ಮಾಡಿರ್ತದೆ, ಅದು ಕೂಡ ಅಕ್ರಮ ಅನ್ನೋ ರೀತಿಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಆ ಒಂದು ದೇವಸ್ಥಾನದ ಸುತ್ತಮುತ್ತಲ ವಾತಾವರಣವನ್ನ ಶುಚಿಯಾಗಿ ಇಟ್ಕೊಳ್ಬೇಕು, ಒಂದು ರೀತಿಯ ತುಂಬಾ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡುವಂತ ಒಂದು ವಿಷಯ. ಆದ್ರೆ ಇಲ್ಲೇನಾಗಿದೆ, ಆ ದೇವಸ್ಥಾನದ ಸುತ್ತಮುತ್ತಲ ವಾತಾವರಣದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ಮಯವಾಗಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನ್ ಮಾಡ್ತಾರೋ ಅಥವಾ ಪಟ್ಟಣ ಪಂಚಾಯತ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಒಂದು ಪ್ಲಾಸ್ಟಿಕ್ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಆ ಪ್ಲಾಸ್ಟಿಕ್ ಅನ್ನುವಂಥದ್ದು ದೇವಸ್ಥಾನದ ಪಕ್ಕದಲ್ಲೇ ಟನ್ ಗಟ್ಟಲೆ ಸುರಿಯಲಾಗಿದೆ. 100 kg 1000 kg ಅಷ್ಟು ಪ್ಲಾಸ್ಟಿಕ್ ಕೂಡ ಅಲ್ಲಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಹಾಗಾಗಿ ಭಕ್ತಾದಿಗಳ ದೇಣಿಗೆ ಹಣವನ್ನು ಪಡೆದುಕೊಳ್ಳಕ್ಕಾಗತ್ತೆ, ಹರಕೆ ಹಣವನ್ನು ಪಡೆದುಕೊಳ್ಳಕ್ಕಾಗತ್ತೆ. ಆದ್ರೆ ದೇವಸ್ಥಾನದ ವಾತಾವರಣವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಅನ್ನುವಂತ ಒಂದು ಪರಿಜ್ಞಾನ ಅಲ್ಲಿರುವಂತ ಆಡಳಿತ ಮಂಡಳಿಗೆ ಇಲ್ವಾ? ಯಾಕಂದ್ರೆ ಪರಿಸರ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾದಂತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದಾಗಿ ಅಲ್ಲಿನ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಪ್ಲಾಸ್ಟಿಕ್ ಕರಗೋದಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದಂತೆ ಅದು ನಾನ್ ಡಿಗ್ರೇಡಬಲ್ ಆಗಿರುವಂತ ಥಿಂಗು. ಅದರಿಂದಾಗಿ ಪ್ರಮುಖವಾಗಿ ಅಲ್ಲಿರುವಂತ ಭಕ್ತಾದಿಗಳ ಕೂಗು ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ಸೆನ್ಸ್ ಅಲ್ಲಿ ಒಂದು ವಿವೇಚನೆಯಿಂದಾಗಿ ಅಲ್ಲಿ ಆಡಳಿತ ಮಂಡಳಿ ವರ್ತಿಸಬೇಕು, ಪ್ಲಾಸ್ಟಿಕ್ ಮುಕ್ತ ದೇವಸ್ಥಾನವಾಗಿ ಮಾಡಬೇಕು ಅನ್ನೋದು ಭಕ್ತಾದಿಗಳ ದೊಡ್ಡ ಮಟ್ಟದ ಕೂಗು. ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸಲ್ಲಿ ಎದುರಾಗೂ ಬಂದಿಲ್ಲ ಇದುವರೆಗೂ. ಇದು ದೇವಸ್ಥಾನದ್ದು ಬಳೆ ಪದ್ಮಾವತಿ.